ಹೆಲೋ ಫ್ಯಾಮಿಲಿ, 2 ವಾರ ವೀಡಿಯೋ ಬಿಡದೆ ಇರೋದಕ್ಕೆ ಇಷ್ಟೇ ಒಂದು 2 ದಿನ ಅಷ್ಟೇ ಲಾಗ್ ಮುಗೀತು ಅಂದ್ಕೊಂಡವ್ರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಬೆಳಗ್ಗೆನೆ ಎದ್ದು ಹುಡುಗರ ಹತ್ರ ಹೋದ್ರೆ ಹುಡುಗರೆಲ್ಲ ಒಂದು ಡಿಸಿಷನ್ ಬಂದಿದ್ರು ಗುರು. ಅದೇನಪ್ಪ ಅಂದರೆ ಎಲ್ಲ ಸೇರಿ ಅಂತರಟ್ಟೆಯಲ್ಲಿ ಕುರಿ ಕಡಿಬೇಕು ಅಂತ. ಹಾಗಾಗಿ ಬೀರೂರಿಗೆ ಕುರಿ ತರಕ್ಕೆ ಹೋಗಿ ಬೀರೂರಿಂದ ಕುರಿ ತಂದು ಸೀದಾ ನಮ್ಮ ಹುಡುಗನ ಗಾಡಿ ಬುಕ್ ಮಾಡ್ಕೊಂಡು ಅಂತರಟ್ಟೆ ಹೊರಟ್ವಿ. ನಮ್ಮ ಕುಬಿ ನಮ್ಮ ಶಿಷ್ಯ ಮುಕ್ಳಾರ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಅದು ನೋಡಿ ನಮ್ಮ ಆಕಾಶ ಅಲ್ಲಿಂದ ಓಮಿನಿಯಲ್ಲಿ ಹೊರಟ್ವಿ. ಓಮಿನಿಯಲ್ಲಿ ಹೊರಡುವಾಗ ನಮ್ಮ ವಿಕಾಸದ 2 ವಿಡಿಯೋ ಮಾಡ್ಕೊಳ್ಳೋಣ ಲಾಗಿ ಹಾಕಿ ಅಂತ ವಿಡಿಯೋ ಮಾಡ್ಕೊಬೇಕಾದ್ರೆ ಅಂಗೈಯಿಂದ ಅವನ ಅಗಲವಾದ ಮುಖನ ಮುಚ್ಕೊಂಡ್ಬಿಟ್ಟಿದ್ದ. ಅಲ್ಲಿಂದ ಸೀದಾ 5,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಅಂತರಟ್ಟೆ ಹೊರಟೇ ಬಿಟ್ವಿ. ಹೊರಟಾಗ ನಮ್ಮ ಹುಡುಗರು ಅಲ್ಲೇ ಕುರಿ ಹೊಡೆದು ಸಾರು ಮಾಡಕತ್ತಿದ್ರು. ಸಾರು ಮಾಡ್ತಿರುವಾಗ ಎಲ್ಲರಿಗೂ ವಿಡಿಯೋ ತಗೊಬೇಕಾರೆ ನಮ್ಮ ಶಿಷ್ಯ ನನ್ನ ನೋಡೋಣ ಡೈಲಾಗ್ ಹೆಂಗಿತ್ತಪ್ಪ ಅಂದರೆ, ನಮ್ಮ ಶಿಷ್ಯನ ಡೈಲಾಗ್ ಈ ಥರ ಇತ್ತು. ನಮ್ಮ ಅಭಿಯಣ್ಣ ಹೇಮಂತು ಕಷ್ಟಪಟ್ಟು ಮಠ ನೋಡಿತಿದ್ರೆ ನಮ್ಮ ಆಕಾಶು ಬಾಹುಬಲಿ ಸ್ಟೈಲಲ್ಲಿ ಪೋಸ್ಟ್ ಕೊಡ್ಕೋದಿ ಕೆಲಸ ಮಾಡ್ತಿದ್ದ. ಅದನ್ನ ನೋಡಿದ್ದು ನನಗೆ ತಲೆಯಲ್ಲಿ ಒಂದು ಡೈಲಾಗ್ ನೆನ್ಪು ಬಂತು. ಯಾವ ಡೈಲಾಗಪ್ಪ ಅಂದರೆ, ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಗೆ ಎಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಮತ್ತು ನಮ್ಮ ಆಕಾಶ ಕಮಂಗೆ ಆಟ ಸ್ಟಾರ್ಟ್ ಮಾಡ್ಕೊಂಡ. ಯಾವ ಥರ ಅಂದರೆ, ಚಿನ್ನು ನನ್ನ ಮರತೇನ ಹೇಳ, ಈ ಥರನೇ ಕಮಂಗೆ ಆಟ ಆಡ್ಕೊಂಡು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಮಠ ನೋಡ್ತಿದ್ರು, ಸಾಂಬಾರು ಮಾಡ್ತಿದ್ರು, ಬಿರಿಯಾನಿ ಮಾಡ್ತಿದ್ರು. ನಮ್ಮ ಹೇಮಂತು ಮಠ ನೋಡ್ತಿದ್ದ ಸ್ಟೈಲ್ ನೋಡಿ ನನಗೆ ಒಂದು ಡೈಲಾಗ್ ನೆನ್ಪು ಬಂತು. ಯಾವ ಡೈಲಾಗ್ ಅಂದರೆ, ಅದೆಲ್ಲ ಮುಗಿಸ್ಕೊಂಡು ಸೀದಾ ದೇವ್ರ ದರ್ಶನಕ್ಕೆ ಬಂದ್ವಿ. ದೇವ್ರು ನೋಡಕ್ಕೆ 2 ಕಣ್ಣು ಸಾಲಲ್ಲ ಗುರು, ಅಷ್ಟು ಚೆನ್ನಾಗಿದ್ಲು ನಮ್ಮ ಅಂತರಟ್ಟಮ್ಮ. ನಮ್ಮ ಸೈಡೆಲ್ಲ ಅಂತರಗಟ್ಟೆ ಜಾತ್ರೆ ಬಂತಂದರೆ ದೊಡ್ಡ ಹಬ್ಬ ನಮಗೆ. ಯಾಕಪ್ಪ ಅಂದರೆ ಎತ್ತಿನ ಗಾಡಿ ಓಡೋದು, ಅಮ್ಮನ ಹಬ್ಬಕ್ಕೆ ಕುರಿ ಕಡಿಯೋದು ಎಲ್ಲ ಮಸ್ತ್ ಗುರು. ಅದನ್ನೆಲ್ಲ ವರ್ಣಿಸೋಕೆ ಪದನೇ ಸಾಲಲ್ಲ. ಅಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಹೊರಗೆ ಬಂದು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತಿದ್ವಿ. ಅವಾಗ ನಮ್ಮ ಪ್ರತಿಕಂದ್ ಲುಕ್ ಹೆಂಗಿತ್ತಪ್ಪ ಅಂದರೆ, ಏನೋ ಕಂದಲೆ ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇದೆಲ್ಲ ವಿಡಿಯೋ ಬಿಡ್ತಾಂತಿದೆ ಗುರು. ಹಾಗೆ ತಾಳುವಾಗ ನಮ್ಮ ಮೇಘ ನಡ್ಕೊಂಡ್ಬರ್ತಾ ಇದ್ದ. ಅವ್ನು ಬರ್ತಿದ್ದ ಸ್ಟೈಲ್ ನೋಡಿ ನನಗೆ ಮೈಸೂರು ದಸರಾದ ಅರ್ಜುನ ಅನ್ನೋ ರೋಡಲ್ಲಿ ನಡ್ಕೊಂಡ್ ಬರಂಗಾಗ್ತಿತ್ತು. ಈ ಥರ ನಡ್ಕೊಂಡ್ ಬರ್ತಿದ್ದ. ಒಂದು ವಿಡಿಯೋ ಮಾಡಾದ್ಮೇಲೆ ವಿಕಾಸು ಕಡೆ ಫೋನ್ ತಿರುಗ್ತಾರೆ. ಅವನಂತೂ ಯಾವಾಗಲೂ ಹೆಣ್ಮಕ್ಳಿಗಿಂತ ಹೆಚ್ಚು ನಾಚ್ಕೊಂತಿರ್ತಾನೆ. ಅಲ್ಲಿಂದ ಸೀದಾ ಮತ್ತೆ ಅಡುಗೆ ಮಾಡ್ತಾ ಇರೋ ಜಾಗಕ್ಕೆ ಹೋದ್ವಿ. ಅಲ್ಲೊಂದು ಸ್ವಲ್ಪ ಕಾನ್ವರ್ಸೇಷನ್ ಆಯಿತು. ಯಾವ ಥರ ಅಂದರೆ, ನಮ್ಮ ಪ್ರತೀಕ್ಗೆ ಮಿದ್ಲನ್ನ ಮರ ಕೊಡಿಬೇಕಂತೆ. ಹಾಗೆ ಅವನ ಜೊತೆ ಮಾತಾಡ್ಕೊಂತ ಕಾಮಿಡಿ ಮಾಡ್ಕೊಂತ ಸೀದಾ ಗೋಬಿ ತಿನ್ನಕ್ಕೆ ಬಂದ್ವಿ. 35 kg ಮಟನ್ ಹೊಡೆದು ಸಾಂಬಾರು ಮಾಡ್ತಿದ್ರು. ಅಲ್ಲಿಂದ ಗೋಬಿ ತಿನ್ನಕ್ಕೆ ಬಂದಿರೋ ನಾವೆಷ್ಟು ಮುರುಂಬಿಟ್ಟಾರಂದರೆ ಹೇಳೋಕ್ಕೆ ಪದಗಳು ಸಾಲದು. ಅಲ್ಲಿಂದ ಸೀದಾ ಮತ್ತೆ ಅಡುಗೆ ಮಾಡ್ತಾ ಇರೋ ಜಾಗಕ್ಕೆ ಹೋದ್ವಿ. ಆಗ ಎಲ್ಲರೂ ಜನ ನೋಡ್ಬೇಕಂತ ನಾನೊಂದು ಸ್ವಲ್ಪ ಬಿಲ್ಡಪ್ ತಂತಿದ್ದೆ. ಹಾಗೆ ಆಡ್ಕೊಳ್ತಾ ಅಡುಗೆ ಮಾಡ್ಕೊಳ್ತಾ ಊಟ ಮಾಡಿಕೊಂಡು ಊರ ಕಡೆ ಹೊರಟ್ವಿ. ಊರ ಕಡೆ ಹೊರಟಾದ್ಮೇಲೆ ಮತ್ತೊಂದು ಸ್ವಲ್ಪ ಉಳಿದಿದ್ದ ಅಡುಗೆನ ಅಲ್ಲೇ ಊಟ ಮಾಡಿದ್ವಿ. ಇದಿಷ್ಟು ಅಂತರಟ್ಟೆ ಲಾಗ್ ಆಗಿತ್ತು. ಚೆನ್ನಾಗಿದ್ದರೆ ಲೈಕ್ ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ, ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ. ಬಾಯ್, ನಾಳೆ ಸಿಗೋಣ.